ಖುಷಿಯಿಂದ ಮಾಡಬೇಕು ಕೆಲಸನ. ಬೇರೆಯವ್ರ ಮೇಲೆ ಡಿಪೆಂಡ್ ಆಗಬಾರ್ದು, ಇನ್ನೊಬ್ರಿಗೆ ಪಕ್ಕದ ಮನೆಯವರಿಗೆ ಹೋಲಿಕೆ ಮಾಡ್ಕೋಬಾರ್ದು. ನಮ್ಮ ಜೀವನ ನಮಗೆ, ನಮ್ಮ ಕಷ್ಟ ಇರಲಿ ಸುಖ ಇರಲಿ ನಮ್ಮಲ್ಲೇ ಇಟ್ಕೋಬೇಕು. ಬೇರೆಯವ್ರ ಹತ್ರ ಹೇಳ್ಕೊಂಡು ನಮ್ಮ ವೀಕ್ನೆಸ್ಸು ಅವರು ನೋಡ್ಕೊಂಬಿಡ್ತಾರೆ. ನಮ್ಮ ವೀಕ್ನೆಸ್ಸನ್ನು ನಾವು ಯಾರಿಗೂ ತೋರಿಸ್ಕೋಬೋದು. ನಮ್ಮ ದುಃಖ ಇರಲಿ ನೋವೇ ಇರಲಿ ನಮ್ಮ ಹತ್ರನೇ ಇಟ್ಕೊಳ್ಬೇಕು. ಇದು ನಮ್ಮ ಟಿಪ್ಸು ಸ್ನೇಹಿತರೆ. ವಯಸ್ಸಾದರೂ ಇದ್ದರೆ ಮನೆಯಲ್ಲಿ ಅವರಿಗೆ ಸ್ನಾನ ಮನೆಗೆ ಹೋಗ್ತಾರಲ್ಲ, ಆವಾಗ ಡೋರ್ ಹಾಕಬೇಡಿ. ಅವ್ರಿಗೆ ವಯಸ್ಸಾದವ್ರಿಗೆ ಬಿದ್ದುಬಿಡ್ತಾರೆ, ಇಲ್ಲ ಬಿ ಪಿ ಇರುತ್ತೆ, ಶುಗರ್ ಇರುತ್ತೆ, ಅವಾಗ ಡೋರ್ ಹಾಕಬೇಡಿ. ಹಂಗೆ ಹೋಗಲಿ ಸ್ನಾನಕ್ಕೆ. ಅವರು ಒಂದು ಸ್ವಲ್ಪ ಮುಂದೆ ಮಾಡಿ ಹೋಗ್ಬಿಡ್ಲಿ. ನೀವೇನಾದರೂ ಬಿದ್ದರೆ ಗೊತ್ತಾಗ್ದಲೇ ಎಷ್ಟೋ ಉದಾಹರಣೆಗಳಿವೆ ಇಲ್ಲಿ. ಆ ಥರ ಆಗಿ ಹಾರ್ಟ್ ಅಟ್ಯಾಕ್ ಆಗಿ ಅಲ್ಲೇ ಡೆತ್ ಆಗಿರೋರು ಇದ್ದಾರೆ. ಆ ಥರ ಮಾಡಬೇಡಿ ನೀವು. ಏಜ್ ಆದವ್ರು ಇದ್ದರೆ ಸ್ನಾನದ ಮನೆಗೆ ಹೋದರೆ ಡೋರ್ ಹಾಕಬೇಡ್ರಿ, ಹಂಗೆ ಸ್ವಲ್ಪ ಮುಂದೆ ಮಾಡಿಬಿಡಿ. ಖಂಡಿತ ನೆನ್ಪಿಟ್ಕೊಳ್ಳಿ ಈ ಮಾತನ್ನು. ನೋಡಿ, ಎಷ್ಟೇ ಕಷ್ಟ ಆದರೂ ನಾನು ಈಗೆಲ್ಲ ಕೆಲಸ ಮಾಡ್ಕೊಂಡು ಶಾಪಿಗೆ ಹೋಗ್ತಾಯಿದ್ದೀನಿ. ಲೈಫನ್ನು ಎಂಜಾಯ್ ಮಾಡ್ಕೊಂಡು ಮಾಡಿ ಅಷ್ಟೇ ಸ್ನೇಹಿತರೆ ಹೇಳೋದು ನಾನು.